ನಮಸ್ಕಾರ. ಐನ್ಕೈ ಕಿಚನಿಗೆ ಸ್ವಾಗತ. ನಾನು ಉಷಾ ಐನ್ಕೈ. ಈ ದಿನ ನಾನು ಒಂದು ಸಾಂಪ್ರದಾಯಿಕ ಸಿಹಿ ತಿಂಡಿಯನ್ನು ಮಾಡ್ತಾಯಿದ್ದೇನೆ. ಗೋವೆಕಾಯಿ ಕಡುಬು. ಇದು ದೀಪಾವಳಿ ಸ್ಪೆಷಲ್. ಇದು ಗೋವೆಕಾಯಿ. ಮಲೆನಾಡಲ್ಲಿ ಸಾಮಾನ್ಯವಾಗಿ ಇದನ್ನು ಎಲ್ಲರೂ ಬೆಳೀತಾರೆ. ಯಾಕೆಂದರೆ ದೀಪಾವಳಿ ಹಬ್ಬಕ್ಕೆ ಇದು ಬೇಕೇ ಬೇಕು. ಇದು ಕಡ್ಕೊಳ್ಳೋ ಸ್ವಲ್ಪ ಕಷ್ಟ, ಯಾಕೆಂದರೆ ಸಿಪ್ಪೆ ತುಂಬ ದಪ್ಪ ಇರ್ತದೆ. ರೂಢಿ ಇರಬೇಕು ಇದು ಕಟ್ ಮಾಡಲಿಕ್ಕೆ. ಗೋವೆಕಾಯಲ್ಲಿ ಬೇರೆ ಬೇರೆ ಆಕಾರದ ಗೋವೆಕಾಯಿನೂ ಇರ್ತದೆ. ಕಡುಬಿಗೆ ಬೇಕಾದಷ್ಟು ಗೋವೆಕಾಯಿನ ಉಪಯೋಗಿಸಿ ಗೋವೆಕಾಯಿ ಹೆಚ್ಚು ಉಳಿದ್ರೆ ಬೇರೆ ಪದಾರ್ಥನೂ ಮಾಡ್ಬೋದು. ಅದರದ್ದು ಪಲ್ಯ ಮಾಡ್ತಾರೆ, ರೊಟ್ಟಿ, ದೋಸೆ, ಇದಕ್ಕೆಲ್ಲ ಚೆನ್ನಾಗಿರ್ತದೆ. ಇದು ಈ ಸಿಪ್ಪೆ ಕೆತ್ತಾದಮೇಲೆ ಸಣ್ಣದಾಗಿ ಹೆಚ್ಕೋಬೇಕು. ನಮ್ಮಲ್ಲಿ ಮದುವೆ ದಿವಸ ಹೆಣ್ಮಗಳ ಹತ್ರ ಈ ಗೋವೆಕಾಯಿನ ಕೊಚ್ಚಿಸ್ತಾರೆ. ಯಾಕೆಂದರೆ ಕೊಚ್ಚಲಿಕ್ಕೆ ತುಂಬ ಕಷ್ಟ. ಈಗ ಇದನ್ನು ಬೇಯಿಸ್ಕೋಬೇಕು. ನೀರು ಹಾಕಿ ಬೇಯಿಸೋದಲ್ಲ, ಬೆಲ್ಲ ಮತ್ತು ಉಪ್ಪು ಹಾಕಿ ಬೇಯಿಸಬೇಕು. ಸಿಹಿ ಕಡಿಮೆ ಇರಬೇಕು ಅನ್ನೋರು ಕಡಿಮೆ ಬೆಲ್ಲ ಹಾಕ್ಕೊಂಡು ಬೇಯಿಸ್ಬೋದು. ನಾವು ಸ್ವಲ್ಪ ಜಾಸ್ತಿ ಸಿಹಿ ಹಾಕ್ತೇವೆ. ಕಲ್ಲುಪ್ಪು ಬಹಳ ರುಚಿಯಾಗಿರೋದ್ರಿಂದ ಇಂತಹ ಕಜ್ಜಾಯಕ್ಕೆಲ್ಲ ಕಲ್ಲುಪ್ಪನ್ನೇ ಬಳಸ್ತೇವೆ. ಈ ಗೋವೆಕಾಯಿ ನೋಡಿ ಇಷ್ಟು ಬೆಂದಿದೆ ಈ ಬೆಲ್ಲದಲ್ಲಿ. ನಾವು ಇಲ್ಲಿ ಮಲೆನಾಡಲ್ಲಿ ಈ ಜೋನಿ ಬೆಲ್ಲವನ್ನು ಉಪಯೋಗಿಸ್ತೇವೆ. ಅದಕ್ಕೆ ನೀರು ಹಾಕ್ದೇ ಬೇಯಿಸಿದ್ದೇವೆ. ಇದು ಈ ಬೆಲ್ಲದಲ್ಲೇ ಬೇಯ್ತದೆ. ಪೆಂಟೆ ಬೆಲ್ಲ ಉಪಯೋಗಿಸೋರು ಸ್ವಲ್ಪ ಪೆಂಟೆ ಬೆಲ್ಲಕ್ಕೆ ನೀರು ಹಾಕಿ ಆಮೇಲೆ ಗೋವೆಕಾಯನ್ನು ಹಾಕ್ಬೋದು. ಇದು ಅಕ್ಕಿ ಹಿಟ್ಟು. ನಾನು ಈ ಕಡುಬು ಮಾಡೋಕ್ಕಿಂತ 2 ತಾಸು ಮೊದಲು ನೆನೆಸಿ ಅದನ್ನು ಬೀಸಿಟ್ಟಿದ್ದೀನಿ. ಬೀಸುವಾಗ ಏಲಕ್ಕಿ ಹಾಕಿ ಬೀಸ್ಕೋಬೇಕು. ಈಗ ಈ ಹಿಟ್ಟನ್ನು ಈ ಬೆಲ್ಲ ಮತ್ತು ಗೋವೆಕಾಯಿ ಇಷ್ಟು ಬೆಂದಿದೆಯಲ್ಲ ಇದಕ್ಕೆ ಮಿಕ್ಸ್ ಮಾಡಿ ತೊಳಸ್ಬೇಕು. ಇದು ಚೆನ್ನಾಗಿ ಈಗ ಮಿಶ್ರಣ ಮಾಡ್ತಾನೇ ಇರಬೇಕು, ತೊಳಸ್ತಾನೇ ಇರಬೇಕು. ಯಾಕೆಂದರೆ ಅಡಿಗೆ ಹಿಡಿದೋಗ್ತದೆ. ಸ್ವೀಟನ್ನು ಇಷ್ಟಪಡದೆ ಹೋದವರು ಚಪ್ಪೆ ಕಡುಬನ್ನು ಮಾಡ್ಬೋದು. ಅದು ಹೇಗೆ ಅಂದರೆ ಗೋವೆಕಾಯಿನ ಬೇಯಿಸುವಾಗ ಬೆಲ್ಲ ಹಾಕ್ದೇ ಈ ಅಕ್ಕಿ ಹಿಟ್ಟನ್ನೇ ತೆಳ್ಳ ಮಾಡಿ ಹಾಕ್ಕೊಂಡು ಬೇಯಿಸಿ ಮಾಡ್ಬೋದು. ಇಷ್ಟು ಹದ ಬರೋವರೆಗೆ ಈ ಹಿಟ್ಟನ್ನು ಕಾಯಿಸಬೇಕು. ಯಾಕೆಂದರೆ ಬಾಳೆ ಎಲೆ ಮೇಲೆ ಇದನ್ನು ಹಪ್ಪಳ ಥರನೇ ಹಚ್ಚಿ ಆಮೇಲೆ ಬೇಯಿಸಬೇಕು. ಮತ್ತೆ ಈ ಬಾಳೆ ಎಲೆನ ಬಾಡಿಸ್ಕೋಬೇಕು. ಯಾಕೆಂದರೆ ಕಡುಬನ್ನು ಹಚ್ಚಬೇಕಾದ್ರೆ ಅದು ಒಡೆದೋಗ್ತದೆ. ಮೊದಲೆಲ್ಲ ಬೆಂಕಿ ಒಲೆಯಲ್ಲಿ ಬಾಡಿಸ್ಕೊಳ್ತಿದ್ರು. ಈಗ ನಮಗೆ ಆ ಅನುಕೂಲ ಆಗೋದಿಲ್ಲ. ಹಾಗಾಗಿ ಗ್ಯಾಸಲ್ಲಿ ಬಾಡಿಸ್ಕೊಳ್ತಾ ಇದ್ದೇನೆ. ಕಾಯಿಸಿಟ್ಟಿದ್ದ ಹಿಟ್ಟನ್ನು ಹೀಗೆ ಹಚ್ತಾ ಹೋಗಬೇಕು. ಸ್ವಲ್ಪ ನೀರನ್ನು ಮುಟ್ಕೊಂಡು
ಈ ಥರ ಅದನ್ನು ಸ್ಪ್ರೆಡ್ ಮಾಡಬೇಕು. ಇದ್ರ ಮೇಲೆ ಕಾಯಿ ತುರಿಯನ್ನು ಹೀಗೆ ಹಚ್ಚಬೇಕು. ಇದನ್ನು ಈ ಥರ ಮಡ್ಚ್ಕೋಬೇಕು. ಬಾಳೆಯನ್ನು ಈ ಕಡುಬಿನ ಮೇಲೆ ನೀರು ಹನಿ ಬಳಿಬಾರ್ದು. ಇದರಲ್ಲಿ ಎಣ್ಣೆ ಅಂಶ ಇಲ್ಲದೇ ಇರೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಗಂಟಲು ಸಮಸ್ಯೆ ಇದ್ದವರಿಗಂತೂ ಬೆಸ್ಟ್ ಸಿಹಿ ತಿಂಡಿ. ಹಾಗಾಗಿ ಸಂಗೀತಗಾರರು, ಹಾಡುಗಾರರು ಇದನ್ನು ತುಂಬ ಇಷ್ಟಪಡ್ತಾರೆ. ಈಗ ರೆಡಿಯಾಗಿದ್ದನ್ನು ದಳ್ಳೆಲಿಟ್ಟು ಬೇಯಿಸಬೇಕು. ಕಡುಬಿಗೆ ಈ ಥರ ಗ್ಯಾಪ್ ಕೊಟ್ಟು ಬೇಯಿಸೋದ್ರಿಂದ ಕಡುಬು ಚೆನ್ನಾಗಿ ಬೇಯ್ತದೆ. ನೋಡಿ, ಇದು ಹಳೆ ಕಾಲದ ಇಡ್ಲಿ ದಳ್ಳೆ. ಈಗ ಕುಕ್ಕರಲ್ಲೂ ಬೇಯಿಸ್ಬೋದು. ಒಂದು ಕಡುಬಿಂದ ಒಂದು ಕಡುಬಿಗೆ ಈ ಥರ ಗ್ಯಾಪ್ ಕೊಟ್ಟು ಬೇಯಿಸೋದ್ರಿಂದ ಕಡುಬು ಚೆನ್ನಾಗಿ ಬೇಯ್ತದೆ. ಸುಮಾರು ಅರ್ಧ ಗಂಟೆ ಇದನ್ನು ಬೇಯಿಸಬೇಕು. ಈಗ ಬೆಂದಿರ್ತದೆ, ತೆಗಿವ. ನೋಡಿ, ಈಗ ಈ ಕಡುಬು ಬೆಂದಿದೆ. ಈ ಥರ ಬಾಳೆಲ್ಲೇ ಬೇಯಿಸಿರೋದ್ರಿಂದ ಬಾಳೆ ಪರಿಮಳನೂ ಬಂದು ಭಾಳ ಚೆನ್ನಾಗಿರ್ತದೆ. ಇದನ್ನು ತುಪ್ಪದ ಜೊತೆ ತಿನ್ನಬೇಕು. ನೋಡಿದ್ರಲ್ಲ, ದೀಪಾವಳಿ ಸ್ಪೆಷಲ್ ಗೋವೆಕಾಯಿ ಕಡುಬು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇಂತಹ ವಿಶೇಷ ಅಡುಗೆಗಳಿಗಾಗಿ ನಮ್ಮ ಐನ್ಕೈ ವಿಷನ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.